ಧಾರವಾಡ ಕಟ್ಟೆ ಬುಕ್ ಟಾಕ್ ಶಾರ್ಟ್ ಟಾಕ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಾನು ಕನ್ನಡದ ಹೆಸರಾಂತ ಲೇಖಕ ಸಂಶೋಧಕ ಡಾಕ್ಟರ್ ಕೃಷ್ಣ ಕಟ್ಟಿ ಅವರ ಬೆಳಕ ನೀರಡಿಕೆ ಎಂಬ ಪುಸ್ತಕದ ಕುರಿತು ಮಾತನಾಡಲಿದ್ದೇನೆ. ಬೆಳಕ ನೀರಡಿಕೆ ಇದು ಅವರ ವಿಮರ್ಶಾ ಲೇಖನಗಳ ಸಂಕಲನ. ಈ ಗ್ರಂಥವನ್ನ ಧಾರವಾಡದ ಪ್ರತಿಷ್ಠಿತ ಮನೋಹರ ಗ್ರಂಥಮಾಲೆ ಪ್ರಕಟಿಸಿದೆ. ಈ ಪುಸ್ತಕದಲ್ಲಿ 50 ಲೇಖನಗಳಿವೆ. ಈ ಎಲ್ಲಾ ಲೇಖನಗಳು ಕನ್ನಡದ ತುಂಬಾ ಮಹತ್ವದ ಕವಿ, ಶಬ್ದಗಾರುಡಿಗ, ಮೋಡಿಗಾರ ದ.ರಾ. ಬೇಂದ್ರೆ ಅವರ ಕಾವ್ಯದ ಕುರಿತಾಗಿವೆ. ಇತ್ತೀಚೆಗೆ ಬೇಂದ್ರೆ ಅವರ ಕಾವ್ಯದ ಕುರಿತು ಬಂದಿರುವ ತುಂಬಾ ಮಹತ್ವದ ಗ್ರಂಥಗಳ ಸಾಲಿಗೆ ಇದು ಸೇರ್ತದೆ. ಹಾಗೆ ನೋಡಿದರೆ ಕೀರ್ತಿನಾಥ ಕುರ್ತಕೋಟಿಯವರ ಉರಿಯ ನಾಲಿಗೆ ಮತ್ತು ಜಿ.ಎಸ್. ಅಮೂರ್ ಅವರ ಭುವನದ ಭಾಗ್ಯ ಈ ಕೃತಿಗಳ ಸಾಲಿಗೆ ಸೇರುವಂತ ಕೃತಿ ಬೆಳಕ ನೀರಡಿಕೆ. ಈ ಪುಸ್ತಕದಲ್ಲಿ ಸಂಗ್ರಹಗೊಂಡ 50 ಲೇಖನಗಳನ್ನ ನಾವು ಓದಿದರೆ ನಮಗೆ ಬೇಂದ್ರೆ ಕಾವ್ಯದ ಅನೇಕ ಆಯಾಮಗಳು ನಮ್ಮ ಅನುಭವಕ್ಕೆ ಬರ್ತವೆ. ಹಾಗೆಯೇ ಬೇಂದ್ರೆ ಕಾವ್ಯದ ಅನೇಕ ಸಾಧ್ಯತೆಗಳು ಕೂಡ ನಮ್ಮ ಅನುಭವಕ್ಕೆ ಬರ್ತವೆ. ಬೇಂದ್ರೆ ಕಾವ್ಯದ ಕುರಿತು ಎಷ್ಟು ಮಾತನಾಡಿದರೂ ಕಡಿಮೆಯೇ, ಎಷ್ಟು ಬರೆದರೂ ಕಡಿಮೆಯೇ. ಏಕೆಂದ್ರೆ ಬೇಂದ್ರೆ ಅವರ ಕಾವ್ಯಕ್ಕೆ ಅಂತ ಒಂದು ಅಗಾಧವಾದ ಶಕ್ತಿ ಇದೆ ಮತ್ತು ಬೇಂದ್ರೆ ಕಾವ್ಯಕ್ಕೆ ಅಂತ ಒಂದು ಅಗಾಧವಾದ ಸಾಮರ್ಥ್ಯವಿದೆ. ಬೇಂದ್ರೆ ಕನ್ನಡದ ದೊಡ್ಡ ಕವಿ ಎಂಬ ಮಾತಿನಲ್ಲಿ ಎಲ್ಲರಿಗೂ ನಂಬಿಕೆ ಇದೆ. ನಾವು ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಬೇಕಾಗ್ತದೆ, ಏಕೆ ಮತ್ತು ಹೇಗೆ ಒಬ್ಬ ಕವಿ ದೊಡ್ಡ ಕವಿ ಆಗ್ತಾನೆ? ಒಬ್ಬ ದೊಡ್ಡ ಕವಿ ಕೇವಲ ಕವನವನ್ನ ಬರೆಯುವುದಿಲ್ಲ, ಕಾವ್ಯವನ್ನು ಬರೆಯುವುದಿಲ್ಲ, ಅವನು ಭಾಷೆಯನ್ನ ಸೃಷ್ಟಿಸ್ತಾನೆ. ಬೇಂದ್ರೆ ಅವರು ತಮ್ಮ ಪ್ರತಿಯೊಂದು ಪದ್ಯದಲ್ಲಿ ಒಂದು ವಿಶೇಷವಾದ ಭಾಷೆಯನ್ನ ಸೃಷ್ಟಿಸಿದ್ದಾರೆ. ಈ ಬಗ್ಗೆ ಯಾರಾದರೂ ಒಂದು PhD ಪ್ರಬಂಧವನ್ನ ಬರೆಯಬಹುದು. ಮತ್ತೊಂದು, ಅವರ ಕಾವ್ಯದ ಶಕ್ತಿ ನಾವು ಬೆಳೆದ ಹಾಗೆ ಬೆಳೆಯುತ್ತದೆ. ಬೇಂದ್ರೆ ಅವರ ಕಾವ್ಯವನ್ನ ನಾವು ಒಂದು ಸಲ ಓದಿ ಮುಗಿಸುವಂತಿಲ್ಲ. ನಾವು ಮತ್ತೆ ಮತ್ತೆ ಬೇಂದ್ರೆ ಕಾವ್ಯವನ್ನ ಓದ್ಬೇಕಾಗ್ತದೆ. ಏಕೆಂದ್ರೆ ಬೇಂದ್ರೆ ಕಾವ್ಯ ನಾವು ಬೆಳೆದ ಹಾಗೆ, ನಾವು ಬೆಳೆದಂತೆ ಬೇಂದ್ರೆ ಕಾವ್ಯವೂ ಬೆಳೆಯುತ್ತದೆ. ನಾವು ಬೆಳೆದ ಹಾಗೆ ಬೇಂದ್ರೆಯವರು ಬೆಳೆಯುತ್ತಾರೆ. ನಾವು ಬೇಂದ್ರೆಯವರ ಕಾವ್ಯವನ್ನ ಮೀರಿ ಬೆಳೆಯೋದಿಲ್ಲ. ಬೇಂದ್ರೆ ಕಾವ್ಯ ನಮ್ಮನ್ನ ಮೀರಿ ಬೆಳೀತದೆ. ಹೀಗಾಗಿ ನಾವು ಬೇಂದ್ರೆ ಕಾವ್ಯವನ್ನ ಅರಿಸಿಕೊಂಡು ಹೋಗ್ಬೇಕಾಗ್ತದೆ. ಬೇಂದ್ರೆ ಕಾವ್ಯವನ್ನ ಹುಡುಕಿಕೊಂಡು ಹೋಗ್ಬೇಕಾಗ್ತದೆ. ಬೇಂದ್ರೆ ಕಾವ್ಯದೊಂದಿಗೆ ಒಂದು ಬೌದ್ಧಿಕವಾದಂತ, ಆಧ್ಯಾತ್ಮಿಕವಾದಂತ, ಭಾವನಾತ್ಮಕವಾದಂತ ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೃಷ್ಣ ಕಟ್ಟಿಯವರು ಬೇಂದ್ರೆ ಕಾವ್ಯದೊಂದಿಗೆ, ಬೇಂದ್ರೆ ಕಾವ್ಯ ವ್ಯಕ್ತಿತ್ವದೊಂದಿಗೆ ಸುಮಾರು 3.5 ದಶಕಗಳ ಕಾಲ ಬಹಳ ನಿರಂತರವಾದ ಅನುಸಂಧಾನವನ್ನ ಮಾಡಿಕೊಂಡು ಬಂದಿದ್ದಾರೆ. ಹೀಗಾಗಿ ಅವರಿಗೆ ಬೇಂದ್ರೆ ಕಾವ್ಯದಲ್ಲಿ ಹುದುಗಿರುವ ಅನೇಕ ಅರ್ಥಗಳು, ಅರ್ಥದ ಛಾಯೆಗಳು, ನೆರಳುಗಳು ಇದೆಲ್ಲ ಅವರ ಅನುಭವಕ್ಕೆ ಬಂದಿದೆ. ವಿಶೇಷವಾಗಿ ಬೇಂದ್ರೆ ಅವರ ಕಾವ್ಯದ ಬೆಳಕು ಮತ್ತು ಬೆಳಗು ಅವರ ಕಾವ್ಯಕ್ಕೆ ಅವರಿಗೆ ದಕ್ಕಿದೆ. ಹೀಗಾಗಿ ಇಲ್ಲಿನ ಬಹುತೇಕ ಲೇಖನಗಳಲ್ಲಿ ಕೃಷ್ಣ ಕಟ್ಟಿಯವರು ಬೇಂದ್ರೆ ಕಾವ್ಯದ ಬೆಳಕಿನ ಬಗ್ಗೆ ಮಾತನಾಡ್ತಾರೆ. ಬೇಂದ್ರೆ ಕಾವ್ಯದ ಬೆಳಕಿನ ಬಗ್ಗೆ ಮಾತನಾಡ್ತಾರೆ. ಈಸ್ ಎ ಪೋಯಟ್ ಆಫ್ ಲೈಟ್. ಲೈಟ್ ಅನ್ನೋದು, ಬೆಳಕು ಅನ್ನೋದು ಒಂದು ಮೆಟಫರ್, ಒಂದು ರೂಪಕ, ಬಹಳ ಅದ್ಭುತವಾದಂತ ರೂಪಕ. ಬೇಂದ್ರೆ ಕಾವ್ಯ ನಮ್ಮನ್ನ ಬೆಳಕಿನಡೆಗೆ ಕರೆದುಕೊಂಡು ಹೋಗ್ತದೆ. ಬೇಂದ್ರೆ ಕಾವ್ಯ ನಮ್ಮನ್ನ ಬೆಳಗಿನಲ್ಲಿ ಬೆಳಗಾಗುವಂತೆ ಮಾಡ್ತದೆ ಅಂತ ಒಂದು ಶಕ್ತಿಯ ಕಾವ್ಯಕ್ಕೆ ಇದೆ. ಇಲ್ಲಿ ಕೃಷ್ಣ ಕಟ್ಟಿಯವರು ಬರೆದ 2 ಸಾಲುಗಳನ್ನ ನಾನು ಕುತೂಹಲಕ್ಕಾಗಿ ನಿಮ್ಮ ಮುಂದೆ ಓದಲು ಬಯಸುತ್ತೇನೆ. ಬೆಳಕಿನ ಬಣ್ಣಗಳ ವಿಶ್ಲೇಷಿಸಿ ರಾಮನ್ ಇಫೆಕ್ಟ್ ಕೊಟ್ಟವರು ನೊಬೆಲ್ ವಿಜ್ಞಾನಿ ಡಾಕ್ಟರ್ ಸಿ.ವಿ. ರಾಮನ್. ಬೆಳಕಿನ ಜ್ಞಾನದ ಕಿರಣಗಳ ವಿಶ್ಲೇಷಿಸಿ ಬೇಂದ್ರೆ ಇಫೆಕ್ಟ್ ಕೊಟ್ಟವರು ಜ್ಞಾನಪೀಠದ ತತ್ವಜ್ಞಾನಿ ದ.ರಾ. ಬೇಂದ್ರೆಯವರು. ಇದು ಬಹಳ ಅದ್ಭುತವಾದ ಸಾಲು, ಬಹಳ ಅದ್ಭುತವಾದಂತ ಮಾತು. ಈ ಒಂದು ಸಾಲಿನ ಮೂಲಕವಾಗಿ ನಾವು ಬೇಂದ್ರೆ ಕಾವ್ಯವನ್ನ ಪ್ರವೇಶ ಮಾಡಬಹುದಾಗಿದೆ. ಮತ್ತು ಈ ಒಂದು ಸಾಲಿನ ಮೂಲಕ ಕೃಷ್ಣ ಕಟ್ಟಿಯವರ ಬೇಂದ್ರೆ ಕಾವ್ಯದೊಂದಿಗಿನ ಕೃಷ್ಣ ಕಟ್ಟಿಯವರ ಅನುಸಂಧಾನದ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ವಾಟ್ ಈಸ್ ದಿಸ್ ಬೇಂದ್ರೆ ಇಫೆಕ್ಟ್?
ಬಹಳ ಅದ್ಭುತವಾದಂಥ ಒಂದು ರೂಪಕವನ್ನ ಕೃಷ್ಣಕಟ್ಟಿಯವರು ಈ ಒಂದು ಆ, ಪುಸ್ತಕದಲ್ಲಿ ಟಿಂಕಿಸಿದ್ದಾರೆ. ಅದೇನಂತಂದ್ರೆ ಬೇಂದ್ರೆ ಇಫೆಕ್ಟ್. ವಾಟ್ ಇಸ್ ದಿಸ್ ಬೇಂದ್ರೆ ಇಫೆಕ್ಟ್? ಅಂದ್ರೆ ಬೆಳಕಿನ ಜ್ಞಾನದ ಕಿರಣಗಳನ್ನ ನಾವು ವಿಶ್ಲೇಷಿಸಬೇಕಾಗ್ತದೆ. ರಾಮನ್ ಬೆಳಕಿನ ವಿಜ್ಞಾನಿ ಆದ್ರೆ ಬೇಂದ್ರೆ ಬೆಳಕಿನ ತತ್ವಜ್ಞಾನಿ. ಒಬ್ಬ ವಿಜ್ಞಾನಿ, ಇನ್ನೊಬ್ಬ ತತ್ವಜ್ಞಾನಿ. ಇಬ್ಬರೂ ಬೆಳಕಿನ ತತ್ವವನ್ನು ನೀಡಿದ್ದು ಒಂದೇ ದಶಕದಲ್ಲಿ ಎಂದು ಅವರು ಈ ಪುಸ್ತಕದ ಬ್ಲಗ್ನಲ್ಲಿ ಆ, ಆ, ಬರೆದುಕೊಂಡಿದ್ದಾರೆ. ಕನ್ನಡ ಸಾಹಿತ್ಯದ ಬೆಳಕಿನ ರಹಸ್ಯವನ್ನು ಭೇದಿಸಿದ ಕವಿ ಬೇಂದ್ರೆ. ಬೆಳಕು ಅನ್ನೋದು ಒಂದು ರೂಪಕ ಅಂತ ನಾನು ಆಗ್ಲೇ ಹೇಳಿದೆ. ಆದ್ರೆ ಈ ರೂಪಕದ ಸಾಧ್ಯತೆಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ರೂಪಕ ನಮ್ಮ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ, ನಮ್ಮ ಭೌತಿಕತೆಯ ಮೇಲೆ ಉಂಟು ಮಾಡುವ ಪರಿಣಾಮದ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕಾಗ್ತದೆ. ಒಟ್ಟಂದದಲ್ಲಿ ಹೇಳುವುದಾದರೆ ಇಲ್ಲಿ ಸಂಗ್ರಹಗೊಂಡ ಎಲ್ಲ 50 ವಿಮರ್ಶಾ ಲೇಖನಗಳು, ಬೇಂದ್ರೆಯವರ ಕಾವ್ಯದ ಕುರಿತಾದ ಎಲ್ಲ 50 ವಿಮರ್ಶಾ ಲೇಖನಗಳನ್ನ ನಾವು ಓದ್ಬೇಕು. ಏಕೆಂದ್ರೆ ಇಲ್ಲಿ ನಮಗೆ ಕೇವಲ ಕೃಷ್ಣ ಕಟ್ಟಿಯವರು ನಮಗೆ ಸಿಗುವುದಿಲ್ಲ. ಇಲ್ಲಿ ಕೀರ್ತಿನಾಥ ಕುರ್ತಕೋಟಿಯವರಿದ್ದಾರೆ, JS ಅಮೂರ್ ಅವರಿದ್ದಾರೆ, ಕೃಷ್ಣ ಕಟ್ಟಿಯವರಿದ್ದಾರೆ. ಇಲ್ಲಿಯವರೆಗೆ ಬೇಂದ್ರೆಯವರ ಕಾವ್ಯವನ್ನ ಅಧ್ಯಯನ ಮಾಡಿದ ಅನೇಕ ವಿಮರ್ಶಕರು, ಲೇಖಕರು, ಕವಿಗಳು ಈ ಒಂದು ಪುಸ್ತಕದಲ್ಲಿ ಇದ್ದಾರೆ. ಸೊ ದಯವಿಟ್ಟು ಈ ಪುಸ್ತಕವನ್ನ ಓದಿ ಮತ್ತು ಬೇಂದ್ರೆ ಕಾವ್ಯವನ್ನ ಆಸ್ವಾದಿಸಿ ಮತ್ತು ಬೇಂದ್ರೆ ಕಾವ್ಯದ ಅಥವಾ ಬೇಂದ್ರೆಯವರು ಸೃಷ್ಟಿಸಿದ ಒಂದು ಅದ್ಭುತ ಕಾವ್ಯ ಜಗತ್ತವನ್ನ ಪ್ರವೇಶ ಮಾಡಲಿಕ್ಕೆ ಕೆಲವು ದಾರಿಗಳನ್ನ ನೀವು ಈ ಪುಸ್ತಕದ ಮೂಲಕ ಕಂಡುಕೊಳ್ಬಹುದು. ಎಲ್ಲರಿಗೂ ನಮಸ್ಕಾರ.